ಹಾಯ್ ನಮಸ್ಕಾರ. ನಾನು ಡಾಕ್ಟರ್ ದೀಪಕ್ ಬಿಲ್ಲೆ, ನಿಮ್ಮ ಆಯುರ್ವೇದಜ್ಞ. ನಾನು ಇಂದು ಕಟಿ ಬಸ್ತಿ ಹಾಗೂ ಮಾತ್ರಾ ಬಸ್ತಿ ಎನ್ನುವ ಒಂದು ಪಂಚಕರ್ಮದ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತೇನೆ. ಅದು ಏನೆಂದರೆ, ಸಾಮಾನ್ಯವಾಗಿ ಬ್ಯಾಕ್ ಪೇನ್ ಇದ್ದರೆ ಅಥವಾ ಬ್ಯಾಕ್ ಸ್ಟಿಫ್ನೆಸ್ ಇದ್ದರೆ ಅಥವಾ ಬ್ಯಾಕ್ ಸ್ವೆಲ್ಲಿಂಗ್ ಇದ್ದರೆ ನಾವು ಕಟಿ ಬಸ್ತಿ ಒಂದನ್ನೇ ಸಹ ನಾವು ಮಾಡುತ್ತೇವೆ. ಅದು ಕಟಿ ಎಂದರೆ ಲಂಬಾರ್ ರೀಜನ್ ಅಥವಾ ಬ್ಯಾಕ್ ಸೈಡ್ ಎಂದು ಅದು ಅರ್ಥ. ಬಸ್ತಿ ಎಂದರೆ ಅಲ್ಲಿ ರಿಟೆನ್ಷನ್ ಆಫ್ ಆಯಿಲ್ ಮಾಡುವುದಕ್ಕೆ ಬಸ್ತಿಯನ್ನು ಕರೆಯುತ್ತಾರೆ. ಇದು ಮಾಡುವ ವಿಧಾನ ಏನೆಂದರೆ, ಅಲ್ಲಿ ನಾವು ಉದ್ದಿನ ಬೇಳೆ ಹಿಟ್ಟನ್ನು ಕಟ್ಟೆ ಮುಖಾಂತರ ಕಟ್ಟಿ ಅದರಲ್ಲಿ ಆಯಿಲ್ ಅನ್ನು ನಾವು ಲೂಕ್ ವಾರ್ಮ್ ಆಯಿಲ್ ಅನ್ನು ಹಾಕಿ ಅದನ್ನು ಟ್ರೀಟ್ಮೆಂಟ್ ಆಗಿ ನಾವು ಮಾಡುತ್ತೇವೆ. ಇದರಿಂದ ಬ್ಯಾಕ್ ಇರ್ತಕ್ಕಂಥ ಸ್ಟಿಫ್ನೆಸ್ ಮತ್ತು ಪೇನ್ ಕಡಿಮೆ ಆಗುತ್ತದೆ. ಇದನ್ನು ಕಟಿ ಬಸ್ತಿ ಎಂದು ಕರೆಯುತ್ತಾರೆ. ಹೀಗೆ ಇನ್ನು ಅಲ್ಲಿ ಇರ್ತಕ್ಕಂಥ ನರಗಳು ಅಥವಾ ನರ್ವ್ ಸ್ವೆಲ್ಲಿಂಗ್, ಸಯಾಟಿಕ ಈ ರೀತಿ ಏನಾದರೂ ಅಲ್ಲಿ ಬಾವಿದ್ದರೆ ಅದಕ್ಕೆ ನಾವು ಮಾತ್ರಾ ಬಸ್ತಿಯನ್ನು ಸಹ ಕೊಡುತ್ತೇವೆ. ಮಾತ್ರಾ ಬಸ್ತಿ ಎಂದರೆ ಅದು ಪೇಷಂಟಿನ ಅಥವಾ ರೋಗಿಯ ಅಗ್ನಿ ಮತ್ತು ವಯಸ್ಸನ್ನು ನಾವು ನೋಡಿಬಿಟ್ಟು ಒಂದು ಲಿಮಿಟೆಡ್ ಆಯಿಲ್ ಅಥವಾ ತುಪ್ಪವನ್ನು ನಾವು ಗುದ ಮುಖಾಂತರ ನಾವು ಕೊಡುತ್ತೇವೆ. ಅದಕ್ಕೆ ಎನ್ಮಾ ಎಂದು ಕರೆಯುತ್ತಾರೆ. ಇದು ಒಂದು ವಾತ ಶ್ರೇಷ್ಠವಾದಂತಹ ಟ್ರೀಟ್ಮೆಂಟ್ ಆಗಿದೆ. ಇದರಿಂದ ಅಲ್ಲಿ ಲೋಕಲ್ ಇರ್ತಕ್ಕಂಥ ಸ್ವೆಲ್ಲಿಂಗ್ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಹೀಗೆ ಕಟಿ ಬಸ್ತಿ ಮತ್ತು ಮಾತ್ರಾ ಬಸ್ತಿ ನಾವು ಸೇರಿ ಮಾಡಿದರೆ ನಮ್ಮ ಬ್ಯಾಕ್ನಲ್ಲಿ ಇರ್ತಕ್ಕಂಥ ಸ್ವೆಲ್ಲಿಂಗ್ ಆಗಿರಲಿ, ಸಯಾಟಿಕ ತೊಂದರೆ ಆಗಿರಲಿ ನಿವಾರಣೆಯಾಗಲು ಇದು ಸಹಾಯವಾಗುತ್ತದೆ. ಹೀಗೆ ನಾನು ಈ ವಿಡಿಯೋದಲ್ಲಿ ಇದೊಂದು ಪಂಚಕರ್ಮ ನಾನು ತಿಳಿಸಿಕೊಟ್ಟಿದ್ದೇನೆ. ಹಾಗೂ ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಮ್ಮಲ್ಲಿ ಅನೇಕ ಜನರು ತೆಲುಗುವಲ್ಲಿ ತಿಳಿಸಿ ಅಥವಾ ಇಂಗ್ಲೀಷ್ನಲ್ಲಿ ತಿಳಿಸಿ ಎಂದು ಕೇಳಿದಾಗ ನಾವು ಕಾಮೆಂಟ್ ಸೆಕ್ಷನ್ನಲ್ಲಿ ನಾನು ಹೇಳಿದ ಎಲ್ಲ ವಿಷಯವನ್ನು ಅದು ಕಾಮೆಂಟ್ನಲ್ಲಿ ನಾವು ಹಾಕಿದ್ದೇವೆ. ಅದಕ್ಕಾಗಿ ಅವುಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.